ಬಿಹಾರ ಚುನಾವಣೆಗೂ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಭೇಟಿ ಮಾಡೋರಿದ್ದಾರೆ. ಯಾಕೆ? ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಚರ್ಚೆ ಆಗ್ತಿದೆ. ಆದರೆ ಈ ಕ್ರಾಂತಿಗಳ ಮಧ್ಯೆ ನಿಮ್ಮದೆಲ್ಲವೂ ಭ್ರಾಂತಿ ಎಂದಂತಹ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಟಕ್ಕರ್ ಕೊಡುವಂತಹ ಮತ್ತು ಯಾರೆಲ್ಲ ಈ ಮಾತುಗಳನ್ನು ಹೇಳ್ತಿದ್ದಾರೆ ಅವರ ಬಾಯಿಗೆ ಬೀಗ ಹಾಕಿಸುವಂತಹ ಶಾಶ್ವತವಾಗಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಆದರೆ ಏನಾಗುತ್ತೆ? ಬಿಹಾರ ರಿಸಲ್ಟ್ ಬರೋಕ್ಕೂ ಮುಂಚೆ ಬದಲಾವಣೆಗಳೇನೂ ಆಗೋದಿಲ್ಲ ರಾಜ್ಯದಲ್ಲಿ, ಕಾಂಗ್ರೆಸ್ನಲ್ಲಿ, ಸರ್ಕಾರದಲ್ಲಿ. ಆದಾಗ್ಯೂ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನು, ಒಂದು ಮೀಟಿಂಗನ್ನು ಅವ್ರ ಜೊತೆಲಿ ಮಾಡೋರಿದ್ದಾರೆ. ಆಗೇನಾಗುತ್ತೆ ನೋಡಿ, ಪೂರ್ಣಾವಧಿಗೆ ನನಗೆ ಅವಕಾಶ ಕೊಟ್ಟರೆ 28ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ, ಆಗ ಬೇರೆಯವರಿಗೆ ಅವಕಾಶ ಕೊಡಬಹುದು ನೀವು, ಇಲ್ಲ ಅಂದರೆ ನೀವು ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಖುದ್ದಾಗಿ ಈಗ ಸಿದ್ದರಾಮಯ್ಯ ಅವರು ಕೇಳುವ ಸಾಧ್ಯತೆಗಳು ಇದೆ. ಆದರೆ ಈ ಹಿಂದೆ ಏನು, ಒಂದು ವೇಳೆ ಆಗ ರಾಹುಲ್ ಗಾಂಧಿ ಅವರು ಒಂದು ಪ್ರಾಮಿಸ್ ಮಾಡಬಹುದು, ಓಕೆ ಈ ಥರ ಅಂತ. ಅದನ್ನು, ಆ ದೆಹಲಿಯ ಪ್ರಾಮಿಸನ್ನು ಯಾರಿಗೆ ಲಾಭ ಆಗುತ್ತೆ? ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಅವರು ನಿಂತರೆ ನೋ ಡೌಟ್ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಇರ್ತಾರೆ. ಒಂದು ವೇಳೆ ಈ ಹಿಂದೆ DK ಸುರೇಶ್ ಅವರು ಸ್ಪಷ್ಟವಾಗಿ ಹೇಳಿದರು, ಅಧಿಕಾರ ಹಂಚಿಕೆ ಲೆಕ್ಕಾಚಾರಗಳಾಗಿದ್ದಾವೆ, ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಆಗಿದೆ ಅನ್ನುವಂತಹ ಮಾತುಗಳನ್ನೆಲ್ಲ ಹೇಳಿದರು. ಆ ಲೆಕ್ಕವೇ ಆದರೆ ಪ್ರಿಯಾಂಕಾ ಗಾಂಧಿ ಅವರು ಕೊಟ್ಟಂತಹ ಪ್ರಾಮಿಸ್ನ ಲೆಕ್ಕಾಚಾರಕ್ಕೆ ಬಂದರೆ ನವೆಂಬರ್ 14 ಅಥವಾ 24ರ ಮಧ್ಯೆ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗುತ್ತೆ. ಸುಲಭಕ್ಕೆ ಎಲ್ಲ ಆಗೋದಿಲ್ಲ. ಯಾಕಂದರೆ 2026ಕ್ಕೆ ಬಿಹಾರ ಚುನಾವಣೆ ಮುಗಿಯುತ್ತೆ, ಬಿಹಾರದ ರಿಸಲ್ಟ್ ಬಂದಿರುತ್ತೆ, ಕೇರಳ ಎಲೆಕ್ಷನ್ ಆಗಬೇಕು, ತಮಿಳುನಾಡು ಆಗಬೇಕು, ಅಸ್ಸಾಂ ಆಗಬೇಕು, ವೆಸ್ಟ್ ಬೆಂಗಾಲ್ ಆಗಬೇಕು. ಇಲ್ಲೆಲ್ಲ ಕೂಡ ಕಾಂಗ್ರೆಸ್ಗೆ ಬಲ ತುಂಬಬೇಕು. ಯಾರು ತುಂಬುತ್ತಾರೆ? ಎಲ್ರಿಗೂ ಗೊತ್ತಿದೆ, ಅದು ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರು. ಯಾಕೆ? ಅದು ಕೂಡ ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ವಿಚಾರ. ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನೇ ಉಳಿಸ್ಕೋತಾ ಹೈಕಮಾಂಡ್ ದೆಹಲಿಯ ಹೈಕಮಾಂಡ್ ಕೊಡುವಂತಹ ಪ್ರಾಮಿಸ್ ಇದೆಯಲ್ಲ, ಆ ಪ್ರಾಮಿಸ್ನ ಆಧಾರದ ಮೇಲೆ ನವೆಂಬರ್ ಅಥವಾ ಡಿಸೆಂಬರ್ ಕ್ರಾಂತಿ ಅಥವಾ ಸಂಕ್ರಾಂತಿಯ ಕ್ರಾಂತಿ ನಡೀಬಹುದು. ಆದರೆ ರಾಹುಲ್ ಗಾಂಧಿಯವರು ಅಹಿಂದ ಅಂತಲೇ ಹೇಳ್ತಾ ಬರೆದಿದ್ದಾರೆ. ಒಂದು ವೇಳೆ ಅಂತಹ ಅಹಿಂದ ಮತ್ತು ಇಡೀ ದೇಶಕ್ಕೆ ನಮ್ಮ ಮುಂದಿರುವಂತಹ ಅಹಿಂದ ಶಕ್ತಿ ಎಂಥದ್ದು ಅನ್ನೋದನ್ನು ಪದೇ ಪದೇ ಹೇಳ್ಕೊಂಡು ಬಂದಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕವನ್ನು ಸಿದ್ದರಾಮಯ್ಯ ಅವರನ್ನು ತೋರಿಸ್ತಿದ್ರು ಮಾದರಿಯಾಗಿ. ಅಂತಹ ನಾಯಕನನ್ನೇ ಕೆಳಗಿಳಿಸ್ತಾರೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆ ಹೆಂಗೆಲ್ಲ ಮಾಡಿದೆ ಅಂದರೆ, ಒಬ್ಬ ದೇವರಾಜ ಅರಸು ಮುಂದೆ 4 ಬಂಗಾರಪ್ಪ, 10 ಸಿದ್ದರಾಮಯ್ಯ ಅವರು ಸಮ. ಅಂತಹ ದೇವರಾಜ ಅರಸು ಅವರನ್ನೇ ಕೆಳಗಿಳಿಸಿತ್ತು ಕಾಂಗ್ರೆಸ್ ಹೈಕಮಾಂಡ್. ಬಂಗಾರಪ್ಪ ಅವರನ್ನೇ CM ಸ್ಥಾನದಿಂದ ಕೆಳಗಿಳಿಸಿತ್ತು. ಆದರೆ ಸಿದ್ದರಾಮಯ್ಯ ಅವರನ್ನೇ ಯಾವ ರೀತಿ ನೋಡುತ್ತೆ? ಇವತ್ತು ಆ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ನ ಶಕ್ತಿ ಇಲ್ಲದೇ ಇರಬಹುದು, ಆದರೆ ಒಂದು ವೇಳೆ ಬಿಹಾರದಲ್ಲಿ ಇಂಡಿಯಾ ಕೂಟ ಮಹಾಗಠಬಂಧನ್ ಏನಾದರೂ ಸರ್ಕಾರ ರಚಿಸಿದ್ರೆ ಸಿದ್ದರಾಮಯ್ಯ ಅವರನ್ನು ಕೂಡ ಹೈಕಮಾಂಡ್ ಕೆಳಗಿಳಿಸುವಂತಹ ಪ್ರಯತ್ನಗಳನ್ನು ಮಾಡಬಹುದು, DK ಶಿವಕುಮಾರ್ ಅವರಿಗೆ ಪ್ರಾಮಿಸ್ ಕೊಡಬಹುದು. ಆದಾಗ್ಯೂ ಅಹಿಂದ ಅನ್ನುವಂತಹ ರಾಹುಲ್ ಗಾಂಧಿ ಅವರ ಕೊನೆಯ ಪ್ರಾಮಿಸ್ ಏನಾಗಬಹುದು? ಕಮೆಂಟ್ ಮಾಡಿ.